ಗಾಂಧಿಬಾಯಿ ಗರ್ಲವಟ್ಟಿ ಅವರೇ, ನಮ್ಮ ಸಂತೋಪಾಲ್ ಕೂತಾನ ಅಲ್ಲಿನ ಮ್ಯಾಲ್ ಬಾಯಿ ಕಡೆ ಮ್ಯಾಲ್ ಬಾಯಿ ಕಡೆ ಗೌಡ್ರವ್ರು ಮತ್ತೆ ನೀವು ಇಬ್ರು ಬರ್ರಿ, ರುದ್ರಗೌಡ್ರು ಮತ್ತೆ ಬರ್ರಿ ಮ್ಯಾಲ್ ಬರ್ರಿ ಕಡೆ ಬರ್ರಿ ಕರೆಯಾಗ್ತೀವಿ ಬರ್ರಿ ಇಬ್ರು ಬರ್ರಿ ಅನ್ವಾಡ್ ನೀನು ಬಾ. ಎಲ್ಲ ವೇದಿಕೆ ಮೇಲಿದ್ದಂತ ಇನ್ನುಳಿದ ಗಣ್ಯರೇ, ದೇಶ್ಮುಖ್ ನಮ್ಮ ಎಕ್ಸಿಕ್ಯೂಟಿವ್ ಅವರೇ ಹಾಗೂ ಔಜಿ ಅವರೇ, ನಮ್ಮ ನ್ಯಾಷನಲ್ ಹೈವೇ ನಮ್ಮ ಪಾಟೀಲ್ ಅವರೇ, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಅಂದಂತ ಚನಗೊಂಡವ್ರೆ, ಎಲ್ಲ ವಿದ್ಯುತ್ ಶಕ್ತಿ ಇಲಾಖೆ ಅಧಿಕಾರಿಗಳೇ, ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವ್ರೆ, ನನ್ನ ಆತ್ಮೀಯ ತಾಯಂದರೆ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಕನ್ನಮಡಿ ಗ್ರಾಮ ಅಂದಮೇಲೆ ಇದು ಕಟ್ಟಕಡೆಯ ಗ್ರಾಮ. ಇದು ಕಟ್ಟಕಡೆಯ ಗ್ರಾಮನೂ ಹೌದು ಮತ್ತು ಈ ಜಿಲ್ಲೆಯಲ್ಲಿ ಅತಿ ಎತ್ತರದ ಗ್ರಾಮನೂ ಹೌದು. ಕನ್ನಮಡಿ ಅಂದ್ರೆ ಇದು ಗುಡ್ಡದ ತುದಿ ಇರ್ತದಲ್ಲ, ಗುಡ್ಡದ ತುದಿ ಇದು ಯಾಕೋಬ ಗುಡ್ಡದ ಮ್ಯಾಗ ತುದಿ ಇರ್ತದಲ್ಲ, ಆ ತುದಿ ಇದು ಕನ್ನಮಡಿ. 682 ಬರ್ತೈತಿ, 682 ಲೆವೆಲ್, 684 ಲೆವೆಲ್ ಬರ್ತೈತಿ. ಹೈಯೆಸ್ಟ್ ನಿಮ್ಕಿಂತ ಜಾಸ್ತಿ ಬಾಬಾನಗರಕ್ಕಿಂತ. ಹೀಗಾಗಿ ಇಲ್ಲಿ ಬಹಳ ಕಷ್ಟಕರವಾದಂತಹ ಜೀವನವನ್ನ ಇವತ್ತು ದಿವಸ ಸಾಕು ಮಾಡ್ತಿದ್ದೆ. ಆದ್ರೂ ಕೂಡ ತಾವು ಈ ಭಾಗಕ್ಕೆ ದ್ರಾಕ್ಷಿ ಅಂತ ತಂದುಕೊಟ್ಟವರು ಕನ್ನಮಡಿ ಗ್ರಾಮದವ್ರ. ಸಂಕಷ್ಟದಲ್ಲಿ 1 ಇಂಚ್ ಬರೋಲ್ಲ, 2 ಇಂಚ್ ಬರೋಲ್ಲ, ಎಲ್ಲ ಈ ರೀತಿ ಬಹಳ ಕಷ್ಟದ ಜೀವನ ಮಾಡ್ತಿದ್ರು. ಈ ಊರಿಗೆ ಒಂದು ಕೆರೆ ಆಗ್ಬೇಕು ಅಂತೇಳಿ ನಿಮ್ದು ಬಹಳ ದೊಡ್ಡ ಒಂದು ಬೇಡಿಕೆ ಇತ್ತು. ನೀರಾವರಿ ಅಲ್ಲ, ನಮ್ಮ ಊರಿಗೆ ಒಂದು ಕೆರೆ ಮಾಡಿಕೊಡ್ರಿ ಅಂತೇಳಿ. ಇವತ್ತು ಆಲ್ಗೊಂಡವ್ರು ನಮ್ಮ ಮಧ್ಯೆ ಇಲ್ಲ. ಆಲ್ಗೊಂಡವ್ರು ನಮ್ಮ ತಂದೆಯ ಅತ್ಯಂತ ಆತ್ಮೀಯರು ಇವತ್ತು. ಆದ್ರೂ ಕೂಡ ಆಲ್ಗೊಂಡವ್ರು ನಮ್ಮ ಮನಸ್ಸಿಗೆ ನೋವು ಮಾಡಿ ಇವತ್ತು ದಿವಸ ಕೆರೆ ಮಾಡಿದೀವಲ್ಲ, ಇಲ್ಲಪ್ಪ ಊರಿಗೆ ಅನುಕೂಲ ಆಗ್ತದೆ ಅಂತೇಳಿ. 50 ವರ್ಷದ ಬೇಡಿಕೆ ಅದು, ಕರೆಕ್ಟ್ ಹೌದಲ್ಲ? 50 ವರ್ಷದ ಬೇಡಿಕೆ ಅದು, ಕೆರೆ ಮಾಡಿಕೊಟ್ವಿ. ಅಲ್ಲಿ ಬಾಕ್ರಾಬಾಯಿ ಹಳ್ಳ, ಒಂದ್ 2-3 ಬಾಂದಾರ್ಗಳು ಎಲ್ಲವನ್ನ ಕೂಡ ಇಲ್ಲಿ ಮಾಡಿಕೊಟ್ವಿ. ಇನ್ನು ನೀರಾವರಿ ಅಂದ್ಮೇಲೆ ಇಲ್ಲಿ ನೀರಾವರಿ ಮನುಷ್ಯರು ಮಾಡಕ್ ಸಾಧ್ಯತೆ ಇಲ್ಲ. ಯಾಕಂದ್ರೆ ಗುಡ್ಡದ ತುದಿಗೆ ನೀರು ಹೋಯ್ತು ಅಂತಂದ್ರ ಏನಂತಾರ, ಮೂರ್ಖದಾನ ಇವನೋ ಸುಳ್ಳು ಹೇಳ್ತದಾನ ಅಂತಾರ. ನಾ ಅನ್ಸ್ಕೊಂಡಿದ್ದೀನಿ ಇವತ್ತು ದಿವಸ. ಹಿಂದಕ್ಕೆ ಒಂದ್ಸಲ ಏನಾಯ್ತು, ಹಿಂಗೆ ಒಂದು ಜನಪ್ರತಿನಿಧಿಗಳ ಸಭೆ ನಡೆದಿತ್ತು. ನಾವು ಕೆರೆ ತುಂಬುವ ದಿನ, ಇವಾಗ ನೀರಾವರಿ ಇದ್ದಿದ್ದಿಲ್ಲ ಯಾಕೂಬ, ಕೆರೆ ತುಂಬುವ ಯೋಜನೆಗೆ ನೀರನ್ನು ತಗೊಂಡು ಹೋಗಿ ಕೃಷ್ಣಾ ನದಿ ಒಯ್ದು ಕನ್ನಮಡಿ ಕೆರೆ ತುಂಬುತ್ತೀವಿ ಅಂದ್ರ ಅಲ್ಲಿ ಜನಪ್ರತಿನಿಧಿಗಳು ಮಾತಾಡಿದ್ರು, ಕೃಷ್ಣಾ ನದಿ ನೀರನ್ನ ಕನ್ನಮಡಿಗೆ ಹೋಯ್ತಾರ ಮೂರ್ಖ ಅಂತಾರ ಅವ್ರಿಗೆ ಅಂತೇಳಿ. ಆ ಮೂರ್ಖತನ ನಾನು ಮಾಡಿದ್ದೀನಿ, ಆ ಮೂರ್ಖತನ ಮಾಡಿ ಯಶಸ್ವಿ ಆಗಿದ್ದೀನಿ ಇವತ್ತಿನ ದಿವಸ. ದರದೇವರ ಆಶೀರ್ವಾದ, ಅದು ದರದೇವರ ಆಶೀರ್ವಾದ. ಮುಂದ ಈ ನೀರಾವರಿ ಸಿದ್ದೇಶ್ವರ ಅಪ್ಪಗಳು ನಮಗೆ ಹೇಳಿದ್ರು, ಇದೇ ತಿಕೋಟದಾಗ ಕಾಲೇಜ್ ಫಂಕ್ಷನ್ ಒಂದ್ಸಲ ಹೇಳಿದ್ರು, MB ಪಾಟ್ರ ಒಳ್ಳೆ ಭೂಮಿ ಅದ, ಯಾಕೆ ಮಡ್ಡಿ ಭೂಮಿ ನಿಮ್ದು, ಒಳ್ಳೆ ಬಿಸಿಲನ್ನು ಕೊಟ್ಟಾನ. ಬಿಸಿಲನ್ನ ಕೆಟ್ಟ ಬಿಸಿಲು ನಾವು ನೀವು ಅಂತೀವಿ, ನೀವೇನಂತೀವಿ, ಕೆಟ್ಟ ಬಿಸಿಲು ಅಂತೀವಿ. ಸಿದ್ದೇಶ್ವರ ಅಪ್ಪಗಳು ಏನಂದ್ರು, ಒಳ್ಳೆ ಬಿಸಿಲು ಕೊಟ್ಟಾರ ಅಂತೇಳಿ. ಯಾಕಂದ್ರೆ ಆ ಬಿಸಿಲಿನಿಂದ ಇವತ್ತು ದಿವಸ ನಿಮ್ ದ್ರಾಕ್ಷಿ ರುಚಿ ಬರ್ತದೆ, ದ್ರಾಕ್ಷಿ ದಾಳಿಂಬರ ನಿಮ್ ಹಣ್ಣು ರುಚಿ ಬರ್ತಾವ. ಆದ್ರೆ MB ಪಾಟ್ರ ಈ ಭೂಮಿಗೆ ಒಂದು ಬೊಕ್ಷಿ ನೀರಿನ ಕೊರತೆ ಐತ್ರಿ ಅಂತ, ಒಂದು ಬೊಕ್ಷಿ ನೀರು ಕೊಡ್ರಿ ಅಂತೇಳಿ. ಎಷ್ಟು ತುಮಚಿ ಬೊಬ್ರೇಶ್ವರ ನೀರಲ್ಲ, ಒಂದು ಬೊಕ್ಷಿ ನೀರು ಕೊಡ್ರಿ. ಒಂದು ಬೊಕ್ಷಿ ನೀರು ಈ ಭೂಮಿಗೆ ಕೊಟ್ರ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಮೀರಿಸ್ತದ. ಅಮೆರಿಕದ ಕ್ಯಾಲಿಫೋರ್ನಿಯಾದಾಗ ದ್ರಾಕ್ಷಿ ಹಣ್ಣುಗಳನ್ನ ಬೆಳೆಯುವಂಥದ್ದು. ಅದ್ರ ದುರ್ದೈವಶಾತ್ ಈಗ ಅಮೆರಿಕದ ಕ್ಯಾಲಿಫೋರ್ನಿಯಾದಾಗ ನೀರು ಉಳಿಲ್ಲ. ನಮ್ಮ ಕ್ಯಾಲಿಫೋರ್ನಿಯಾದಾಗ ನೀರು ಅದಾವ, ಅಲ್ಲಿ ನೀರು ಇಲ್ಲಿ ಹೊತ್ತು ಅದು ಬರಗಾಲ ಆಗ್ಬಿಟ್ಟೈತೆ. ಆದ್ರೆ ನೀರನ್ನು ತಂದ್ಕೊಡೋದು ಅಸಾಧ್ಯ ಇತ್ತು ಇಲ್ಲಿ. ಅದೇನೋ ಹಳಕಟ್ಟಿಯವರು, ಮಂತ್ರಾಶಿಗಳು, ನನ್ನ ತಂದೆಯವರಂತ BM ಪಾಟೀಲ್ರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ. ಯಾಕಂದ್ರೆ ನಮ್ಮ ಕೃಷ್ಣ ಏನು ಮೇಲ್ದಂಡೆ ಹತ್ತ 3 ಅದಲ್ಲ, ಇದು 640 ಮೀಟರ್ಗೆ ಮುಗಿತೈತ್ರಿ. ಅದು 640 ಮೀಟರ್ನು ಇದ್ದಿದ್ದಿಲ್ಲ. ಬಂದ್ ಮಾಡಕ್ಕಾಗತ್ತೆ ನಮ್ಮ ಜನರೇಟರ್, ಕರೆಂಟ್ ಐತೆ ಇಲ್ಲ.
ಫ್ಯಾನ್ ಬಂದ್ ಮಾಡ್ಕೊಂಡು ಸ್ವಲ್ಪ. ಯಾಕಂದ್ರೆ ನಮ್ಮ ಆಲ್ಮಟ್ಟಿ ಅಣೆಕಟ್ಟಿನಿಂದ ನಾವೇನು ಕೃಷ್ಣ 3ನೇ ಹಂತ ಮಾಡ್ತೀವಿ. ಈ 3 ಈ ಕಡೆ ನೋಡ್ರಿ, ಅದನ್ನ ಬರ್ತೀರಿ ಫ್ಯಾನ್ ನೋಡೋರು. 3ನೇ ಹಂತ ಇರುವಂತದ್ದು ಮುಳವಾಡಿ ನೀರಾವರಿ ಇರುವಂತೂ 590ಕ್ಕೆ ಇತ್ತದು, 560ರಿಂದ 590ಕ್ಕೆ. ನಮ್ಮ ಬಬಲೇಶ್ವರ ಮಂಡ್ಯದೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಅನೇಕರ ಮಂದಿ ಹಸಿರು ಕಾಕಂಡ್ಕಿ ಬಬಲೇಶ್ವರ ಈ ಕಡೆ ನಾಟ ಕಡೆ ಎಲ್ಲ ಕೂಡ ಹಸಿರು ಟಾವೆಲ್ ಹಾಕೊಂಡ ಮುಳವಾಡಿ ನೀರಾವರಿ ಅಂತ ಹೇಳಿ ಟ್ರಕ್ನಾಗ ಅಡ್ಡಾಡ್ತಿದ್ರು ಎಲ್ಲರೂ. ಆದ್ರೆ ಅವರು 560 590 ಇತ್ತು. ಇದೇ ನಮ್ಮ ನಿಡೋಣಿ ಶ್ರೀಶೈಲಗೌಡ್ರು, ಒಮ್ಮೆ ಬಾಪು ಶಿಗುಣಶಿ ಬಾಪು ಗೌಡ್ರು ಒಟ್ಟರು ಅಲ್ಲೆಲ್ಲ ಮಂದಿ ಬಬಲೇಶ್ವರ ಬೇಸ್ಪಟ್ರ ಅಲ್ಲಲ್ಲ, ಆ ಕಡೆ ಶಿಗುಣಶಿ ಮಡ್ಯಾಗ ಒಂದ್ಸಲ ಮೀಟಿಂಗ್ ಮಾಡಿ ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿ ಇದ್ರು ಅವಾಗ. ಅವ್ರಂದ್ರು ನಿಮ್ಗೆ ನಾನು ಆಗಂಗಿಲ್ಲ ಹೋಗ್ರಿ ಅಂದ್ರು. ನಾ ಮತ್ತೊಂದು ದಿವಸ ಅವಾಗ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಇದ್ರು, ಅವ್ರಿಗೂ ಒತ್ತಾಯ ಮಾಡಿದೆ 640 ಹಾಕ್ಬೇಕು ಅಂತ ಹೇಳಿ. ಮುಂದ ಅಧಿಕಾರ ನನ್ನ ಕೈಗ ಬಂತು. ಅಧಿಕಾರ ನನಗೆ ಇವತ್ತು 640 ಮಾಡಿದ್ಮೇಲೆ 1.5 ಲಕ್ಷ ಎಕರೆ ಜಾಸ್ತಿ ಆದ್ಮೇಲೆ ಗೊತ್ತಾ, ಬಬಲೇಶ್ವರ ಸುತ್ತಮುತ್ತ ತಾಲೂಕಾ ನೀರು ಮತ್ತು ಬಾಗೇವಾಡಿ ಉನ್ನೂರು ಕಡೆ ಆ ಕಡೆ ನೀರಾವರಿ ಆಯ್ತು. ಅದು ಅವ್ರದ್ದಾಯ್ತು ಸಂತು. ನಿಮ್ಮದು ನೀವು 640 ಮೇಲೆ 680, 79, 88, 80 ಸೌಂದರಟ್ಟಿ, ಬಾಬಾನಗರ, ಬಿಜರ್ಗಿ ನಿಮಗೆ ನೀರು ಕೊಡ್ಬೇಕಂದ್ರೆ ಸ್ವತಃ ಭಗೀರಥನೆ ಬರ್ಬೇಕಾಗಿತ್ತು, ಮನುಷ್ಯರಿಂದ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. 3 ಕಂತಿದ್ರು ಯಾರು ಅದನ್ನ ನೀರು ಕೊಡ್ತೀವಿ ಅಂತ ಹೇಳಿ ಅನ್ಸ್ಕೊಂಡಿದೀವಿ ನಾವು. ಆದ್ರೂ ಒಂದು ಧೈರ್ಯ ಮಾಡಿ ಇವತ್ತು ದಿವಸ ಏನು ತುಮ್ಚಿ ಬಬಲೇಶ್ವರ ಯೋಜನೆ, ಈ ತುಮ್ಚಿ ಬಬಲೇಶ್ವರ ಯೋಜನೆಗೆ ನಾವು ನೀರು ಕೊಟ್ಟಿದ್ದು ಎಷ್ಟು? 6.3 TMC ನೀರು. 6.3 TMC ನೀರು ಅಂದ್ರೆ ಎಷ್ಟು? ಇವತ್ತು ಮಾದಾಯಿ ಹೋರಾಟ ನಡೆದಿತ್ತು 5 ಜಿಲ್ಲೆ, ಧಾರವಾಡ, ಬೆಳಗಾವ, ಹುಬ್ಳಿ, ಗದಗ, ಹಾವೇರಿ 5 ಜಿಲ್ಲೆಗಳು ಹೋರಾಟ ಮಾಡಕತ್ತಿದ್ದು 7.5 TMC ನೀರು ಸಲುವಾಗಿ. 7.6 TMC ನೀರು. ಕಡಿಕ ಅವ್ರಿಗೆ ಸಿಕ್ಕಿದ್ದಷ್ಟು 3.8 TMC. 5 ಜಿಲ್ಲೆಗಳು ಕೂಡಿ 3.8 TMC ನೀರು. ನಿಮ್ಮ ಬರೇ ಒಂದು ತಿಕೋಟ ತಾಲೂಕಾ ಮತ್ತು ಭಾಗಶಃ ಸಾವರ್ಗೆ ಕೂಡಿ ನಿಮಗೆಷ್ಟು? 6.3 TMC ನೀರು. 5 ಜಿಲ್ಲೆಗೆ ನಿಮ್ಮ ಅರ್ಧ ನೀರು, ಆದ್ರೆ ಒಂದು ತಾಲೂಕಿಗೆ 6.3 TMC ನೀರು. ರೊಕ್ಕ ₹1 ₹2 ಅಲ್ಲ. ಏನಪ್ಪಾ, 100 ಕೋಟಿನೋ, 200 ಕೋಟಿನೋ, 300 ಕೋಟಿನೋ, 500 ಕೋಟಿನೋ, 3600 ಕೋಟಿ ರೂಪಾಯಿ ಎದಿ ಹೊಡ್ಕೊಂಡು ಸಾಯ್ತಾರೆ ಯಾರು ಹೇಳಿದ್ರ. ನಾ ಅಂದಿದ್ದೆ ಅದನ್ನ ಅವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಇದ್ರು. ಕ್ಯಾಬಿನೆಟ್ ದಿವಸದ 3600 ಕೋಟಿ ರೂಪಾಯಿ ಪ್ರಪೋಸಲ್ ಹೋಯ್ತು. ನನಗ ಮೀಟಿಂಗ್ ಚೇಂಬರ್ನಾಗ ರಾಕೇಶ್ ಸಿಂಗ್ ಸರ್, ಕ್ಯಾಬಿನೆಟ್ ರಿಜೆಕ್ಟ್ ಆಕೈತಿ, ನಾ ರಿಜೆಕ್ಟ್ ಆದ್ರೆ ರಾಜೀನಾಮೆ ಕೊಡ್ತೀನಿ. 3600 ಕೋಟಿ ಹೆಂಗ್ ಕೊಡ್ತಾರೆ ಸರ್ ಅಂದ್ರು. ನಿಮ್ಮೊಂದು ಮತಕ್ಷೇತ್ರದಾಗ ಒಂದು ಹೋಬಳಿ, ಇಡೀ ಮತಕ್ಷೇತ್ರಕ್ಕೂ ಅಲ್ಲ, ಮತಕ್ಷೇತ್ರದಾಗ ಒಂದು ಹೋಬಳಿ 3600 ಕೋಟಿ ರೂಪಾಯಿ ಒಯ್ಬೇಕಂದ್ರ ಸುಮ್ಮ ಅದನ್ನ, ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಕಾಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕೈಯಿಂದ ಬಾಳಿ ಬಿಗು, ಹಣಕಾಸಿನ ವಿಚಾರದಾಗ ಬಹಳ ಶಿಸ್ತು ಅವ್ರದು. ಆದ್ರೆ ಇವತ್ತು ನ್ಯೂಸ್ ಹೇಳ್ತೀನಿ, ಅವತ್ತು ಆಗ್ಲಿಕ್ಕಂದ್ರೆ ನಂದು ಪರಿಸ್ಥಿತಿ ಏನಾಕಿತ್ತೋ ಗೊತ್ತಿಲ್ಲ ನನಗೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ನಾನು ಹೋದ್ಮ್ಯಾಗ ಪಾಸ್ ಅಂದ್ರು. ಇವತ್ತು 3600 ಕೋಟಿ ರೂಪಾಯಿ ಒಂದು ಹೋಬಳಿಗೆ. ಈ ಮುಳವಾಡಿ ನೀರಾವರಿ ಯೋಜನೆಗೆ 4800 ಕೋಟಿ ರೂಪಾಯಿ